ಈಗ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನಾ ಡೆಲ್ಲಿ ಹತ್ರನಾ? ಹಿ ವೆಂಟ್ ಟು ಡೆಲ್ಲಿ. ಬಿಡದಿ ನೆನಪಾಗ್ತಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ವಿಷಯದಲ್ಲಿ ಮರೆವು ಬಂದ್ಬಿಟ್ಟಿದೆಯಾ ಅವರಿಗೆ? ಅವ್ರಿಗೆ ಡೆಲ್ಲಿ ನೆನಪಾಗತ್ತೆ, ಬಿಡದಿ ನೆನಪಾಗಲ್ಲ. ವೈ? ರಾಹುಲ್ ಗಾಂಧಿ ಅವರಿಗೆ ಅಂಡಮಾನ್ ನಿಕೋಬಾರ್ನಲ್ಲಿ ಆಗೋ ಪ್ರಾಜೆಕ್ಟ್ನ ವಿಷಯದಲ್ಲಿ ಕಳಕಳಿ, ಆ ಹೊರ ಅಲ್ಲಿ ಆಗಬಾರ್ದು, ಇಲ್ಲಿ ಬಿಡದಿ ಪ್ರಾಜೆಕ್ಟು. ಅಂದರೆ ಇದು ಅವರ ಒಂದು ದ್ವಂದ್ವ ನಿಲುವನ್ನು ತೋರಿಸುತ್ತೆ. ನಮ್ಮಿಷ್ಟೇ ರಿಫಾರ್ಮ್ಸ್ ಆಗೋದು ಬೇಡವಾ? ಶಿಕ್ಷಣ ವಿಷಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆಯ ಸಲಹೆ ಕೊಡಿ. ಆದರೆ ಇದರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಸಂವಿಧಾನ ಬುಡಮೇಲೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಕಲ್ಲು ತೂರಾಟ ಮಾಡೋದು, ರೈಲಿಗೆ ಕಲ್ಲು ಹೊಡೆಯೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋದು, ಇದು ಶಾಂತಿಯುತ ಪ್ರತಿಭಟನೆ ದಾರಿನಾ? ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ನಿಮ್ಮ ಕಡೆ ಸಂಪುಟ ಸಂಪೂರ್ಣವಾಗಿ ರಚನೆ ಆಗಿಲ್ಲ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. 180ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅನ್ನೋದು ಅನಧಿಕೃತ ಮಾಹಿತಿ. ಯಾಕೆಂದರೆ ಅಧಿಕೃತವಾಗಿ ಇನ್ನೂ ಸರ್ಕಾರ ಬರಪೀಡಿತ ತಾಲೂಕುಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಈ ಬರದ ತೀವ್ರತೆಯನ್ನು ಮನಗಂಡು ಬರಗಾಲದಿಂದ ಕಂಗೆಟ್ಟಿರ್ತಕ್ಕಂಥ ಶಾಸಕರು ಬರ ಪರಿಹಾರಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ. ಅವರ ಬರ ಪರಿಹಾರ ದೆಹಲಿ ಹೈಕಮಾಂಡಲ್ಲಿ ಇದೆ. ಅದಕ್ಕಾಗಿ ಅದರ ಅಧ್ಯಯನಕ್ಕಾಗಿ ಕೆಲವರು ವರದಿ ತಗೊಂಡು ಹೋಗಿದ್ದಾರೆ, ಕೆಲವರು ಅಲ್ಲೇ ಅಧ್ಯಯನ ಮಾಡಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ಇಲ್ಲಿ 180 ತಾಲೂಕುಗಳಲ್ಲಿ ಬರ ಇದೆ. ಇಲ್ಲಿ ಹಳ್ಳಿಗೆ ಹೋದರೆ ಜನ ನೀರು ಅಂತಾರೆ, ದನ ಎಲ್ಲಿ ಕಟ್ಟೋದು ಅಂತಾರೆ, ನಮ್ಮ ಬಿತ್ತನೆ ಬೀಜ ಎಲ್ಲ ಹಾಳಾಗೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಹೋದರೆ ನಮ್ಮ ಪಿಂಚಣಿ ಹಣನೂ ಬರ್ತಿಲ್ಲ ಅಂತ ಹೇಳ್ಕೊಳ್ತಾರೆ. ಯಾಕೆಂದ್ರೆ 23 ಲಕ್ಷ ಜನರ ಪಿಂಚಣಿಯನ್ನು ರದ್ದುಪಡಿಸಿದ್ದಾರೆ. ಯಾವ ಲಕ್ಷ್ಮಿ ಬರ್ತಿಲ್ಲ ಅಂದರೆ ಯಾವ ದುಡ್ಡು ಇಲ್ಲ ನಿಮಗೆ. ಅದೆಂಥದ್ದು ತಿಂಗಳಿಗೆ 2,000 ಕೊಡ್ತಾರಲ್ಲ, ಗೃಹಲಕ್ಷ್ಮಿ ಇಲ್ಲ. ಇದೆಲ್ಲದರ ಆಧಾರದಲ್ಲಿ ನಮಗೆ ಯಾಕೆ ಗ್ರಹಚಾರ ಅಂತ ಹೇಳಿ ಅದರ ಅಧ್ಯಯನ ಮಾಡುವ ನೆಪದಲ್ಲಿ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ.